ಸಾನೂರು ಈ ಹೆಸರು ಕೇಳದವರು ಬಹಳಷ್ಟು ವಿರಳ. ಅದರಲ್ಲೂ ಮುಸ್ಲಿಂ ಸಮುದಾಯದಲ್ಲಂತೂ ಈ ಹೆಸರು ಬಹಳ ಚಿರಪರಿಚಿತ ಹೆಸರು. ಕಾರಣವಿಷ್ಟೇ, ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದ್ ಶಾಹುಲ್ ಹಮೀದ್ ವಲಿಯುಲ್ಲಾಹ್ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ಪವಾಡ. ಇಂದಿಗೂ ಇಲ್ಲಿ ಬಂದು ಬಹಳಷ್ಟು ನಿಷ್ಠೆಯಿಂದ, ಅಷ್ಟೇ ಭಯ ಭಕ್ತಿಯಿಂದ ಸರ್ವಶಕ್ತನಾದ ಅಲ್ಲಾಹನಲ್ಲಿ ಪ್ರಾರ್ಥಿಸಿದರೆ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುವುದಂತೂ ಖಂಡಿತ. ಅಂತಹ ಒಂದು ಪುಣ್ಯ ಮಣ್ಣಿನ ಅಥವಾ ಪುಣ್ಯ ಒಂದು ಮಕ್ಬರದ ಉರೂಸ್ ಕಾರ್ಯಕ್ರಮದ ದೃಶ್ಯವನ್ನಾಗಿದೆ ಇವತ್ತು ನಾನು ನಿಮಗೆ ತೋರಿಸುತ್ತಾ ಇರುವುದು. 69ನೇ ಉರೂಸ್ ಕಾರ್ಯಕ್ರಮವನ್ನಾಗಿದೆ ಇಲ್ಲೀಗ ನೀವು ನೋಡ್ತಾ ಇರುವುದು. ಸಾನೂರು ಮಕಾಮ್ ಉರೂಸ್ 69ನೇ ಅಂತ ಸ್ವಾಗತ ಗೋಪುರವನ್ನು ಬಹಳಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದರು. ಅದೇ ರೀತಿ ಅತ್ಯಂತ ಮನಮೋಹಕವಾಗಿ ಕಾಣುವಂತಹ ದೀಪಾಲಂಕಾರಗಳು, ಅಲ್ಲಿ ನಡೆದಾಡಲು ಬಹಳಷ್ಟು ವಿಶಾಲವಾದ ಜಾಗ. ನಾನೀಗ ಇಲ್ಲಿ ಬಂದ ಕ್ಷಣ ಒಂದು ದಿನ ಮುಂಚಿತವಾಗಿತ್ತು. ಉರೂಸ್ ಕಾರ್ಯಕ್ರಮ 14ನೇ ತಾರೀಕಿಗೆ ಜರುಗುವುದಾದರೆ ನಾನು ಬಂದದ್ದು 13ನೇ ತಾರೀಕಿಗಾಗಿತ್ತು. ಇಲ್ಲಿ ನೋಡಿ, ಅಲ್ಲಿ ಮಸೀದಿ ಕೂಡ ಕಾಣ್ತಾ ಇದೆ. ಮಸೀದಿ ನಿರ್ಮಾಣ ಹಂತದಲ್ಲಿದೆ. ಇಲ್ಲಿ ಡೆಕೋರೇಷನ್ಗಳು ಕೂಡ ಬಹಳಷ್ಟು ಸುಂದರವಾಗಿ, ನಡೆದಾಡಲು ಬಹಳಷ್ಟು ಖುಷಿ ಆಗ್ತಾ ಇತ್ತು. ಅದೇ ರೀತಿ ವಿವಿಧ ರೀತಿಯ ವಿಭಿನ್ನ ರೀತಿಯಲ್ಲಿ ದೀಪಾಲಂಕಾರಗಳು ಕಂಗೊಳಿಸುವಾಗ ಏನೋ ಒಂದು ಹಬ್ಬದ ವಾತಾವರಣವಿತ್ತು ಇಲ್ಲಿ. ಇಲ್ಲಿಗ ನಾನು ಮುಂದಕ್ಕೆ ನಡೆದಾಡುತ್ತಾ ಮಕ್ಬರದ ಹತ್ತಿರ ಹೋಗ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ, ಹೈಪ್ ಕೂಡ ಮಾಡಿ ಅಂತ ಹೇಳುತ್ತಾ ಮುಂದೆ ಮಕ್ಬರದತ್ತ ಪಯಣ. ಅಲ್ಲಿಗ ನೀವು ನೋಡ್ತಾ ಇರುವ ಒಂದು ಸುಂದರ ದೃಶ್ಯವಾಗಿದೆ ಈಗ ನವೀಕೃತಗೊಂಡು ನಿರ್ಮಾಣವಾಗುತ್ತಿರುವ ಸಾನೂರು ಜುಮ್ಮಾ ಮಸೀದಿಯ ದೃಶ್ಯ. ಅದರ ಹತ್ತಿರವೇ ಆಗಿದೆ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದ್ ಶಾಹುಲ್ ಹಮೀದ್ ವಲಿಯುಲ್ಲಾಹ್ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ಮಕ್ಬರ. ಹಿಂದೆ ಬಹಳಷ್ಟು ಹಳೆಯ ಮಸೀದಿ ಇಲ್ಲಿತ್ತು. ಅದನ್ನು ಸಂಪೂರ್ಣವಾಗಿ ಡೆಮೊಲಿಷ್ ಮಾಡಿ ನವೀಕೃತಗೊಳಿಸಿ ಸುಂದರವಾದ ಮಸೀದಿಯನ್ನು ಈಗಾಗಲೇ ನಿರ್ಮಿಸ್ತಾ ಇದ್ದಾರೆ. ಬಹಳಷ್ಟು ವರ್ಷ ಆಯಿತು ಅಂತ ಅನಿಸ್ತದೆ ಈ ಮಸೀದಿ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿ. ಅದೇ ರೀತಿ ಮಕ್ಬರದ ದೃಶ್ಯಗಳನ್ನಾಗಿರಬಹುದು ನೀವೀಗ ನೋಡ್ತಾ ಇರುವುದು. ಮಕ್ಬರದ ಒಳಗೆ ಹೋಗಿ ಮಕ್ಬರದ ಜಿಯಾರತ್ ಮಾಡಿ ಆ ಬಳಿಕ ಮುಂದೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಸ್ನೇಹಿತರೆ. ಅತ್ಯಂತ ಪವಾಡ ಹೊಂದಿರುವ ದರ್ಗಾ. ಎಲ್ಲ ರೀತಿಯ ಪಿಶಾಚಿ ಬಾಧೆಯಾಗಿರಲಿ, ಭೂತ ಪ್ರೇತಗಳ ಬಾಧೆಯಾಗಿರಲಿ, ಮಾನಸಿಕ ರೋಗವಾಗಿರಲಿ, ಮಾನಸಿಕ ಮತಿಭ್ರಮಣೆ ಇರಲಿ, ಅಥವಾ ಯಾವುದೇ ರೀತಿಯ ರೋಗಗಳು, ಮನಃಶಾಂತಿಗಾಗಿ, ಕಷ್ಟಕ್ಕಾಗಿ, ಸಾಲ ಪರಿಹಾರಕ್ಕಾಗಿ, ಹೀಗೆ ಹಲವಾರು ರೀತಿಯ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಪರಿಹಾರವಂತೂ ಸಿಕ್ಕೇ ಸಿಗುತ್ತದೆ. ಇಲ್ಲಿ ಬಂದು ಈ ಮಕ್ಬರದ ಮುಂದೆ ಸರ್ವಶಕ್ತನಾದ ಅಲ್ಲಾಹನಲ್ಲಿ ಭಯಭಕ್ತಿಯಿಂದ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರವಂತೂ ಸಿಗುತ್ತೆ, ಸಿಕ್ಕಿದೆ ಕೂಡ, ಸಿಗುತ್ತಾ ಇದೆ ಕೂಡ. ಅದೇ ರೀತಿ ಪ್ರತಿ ಗುರುವಾರ ಕೂಡ ಇಲ್ಲಿ ದಿಕ್ರ್ ಮಜ್ಲಿಸ್ ಕೂಡ ಜರುಗುತ್ತದೆ. ಈ ದಿಕ್ರ್ ಮಜ್ಲಿಸ್ನಲ್ಲಿ 3 ವಾರ ಸತತವಾಗಿ ದಿಕ್ರ್ ಮಜ್ಲಿಸ್ನಲ್ಲಿ ಭಾಗವಹಿಸಬೇಕು ಎಂದು ಹೇಳಲಾಗುತ್ತೆ. ಆ ಬಳಿಕ ಸಂಪೂರ್ಣ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತದೆ. ಎಲ್ಲ ರೀತಿಯಲ್ಲೂ ಸಮಸ್ಯೆಗಳು ಪರಿಹಾರವಾಗುವಂತಹ ತಾಣವಾಗಿದೆ ಈ ನಮ್ಮ ಸಾನೂರು ಮಕಾಮ್. ವೈದ್ಯ ಜಗತ್ತು ಕೂಡ ಅಚ್ಚರಿಯಿಂದ ನೋಡುವಂತಹ ದರ್ಗಾ ಶರೀಫ್ ಈ ಶಾಹುಲ್ ಹಮೀದ್ ವಲಿಯುಲ್ಲಾಹ್ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ಮಕಾಮ್. ಇಲ್ಲಿ ಹಲವಾರು ರೋಗಗಳು ಗುಣವಾಗಿದೆ. ವೈದ್ಯರು ಗುಣಪಡಿಸಲಾಗದಂತಹ ಹಲವಾರು ರೋಗಗಳು ಕೂಡ ಗುಣವಾಗಿದೆ. ಎಂದೂ ಬಿಟ್ಟು ಹೋಗದ ಭೂತ ಪಿಶಾಚಿಗಳು ಕೂಡ ಇಲ್ಲಿ ಮಾನವರ ದೇಹವನ್ನು ಬಿಟ್ಟು ಓಡಿ ಹೋಗಿದೆ. ಅಂತಹ ಒಂದು ಪವಾಡವಾದ ಸ್ಥಳವಾಗಿದೆ ಈ ಸಾನೂರು. ಈಗ ನೀವಿಲ್ಲಿ ನೋಡ್ತಾ ಇರುವುದು ಜುಮಾ ಮಸೀದಿಯ
ಹೊರಗಿನ ದೃಶ್ಯಾವಳಿಗಳು. ಇಲ್ಲಿ ಧಾರ್ಮಿಕ ಮತ ಪ್ರಸಂಗ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಾ ಇತ್ತು. ಅದರ ಒಂದು ಸಣ್ಣ ಝಲಕ್ಕನ್ನು ನಾನೀಗ ತೋರಿಸ್ತೇನೆ. ആ ഇൽമ പഠിക്കുന്ന ഒരു വേദികയായിട്ടുണ്ട്. ഈ ലോകത്തിൽ വെച്ചിട്ട് ഏറ്റവും ശ്രേഷ്ഠമായ ഒരു വേദി. ആ ഒരു വേദിയിലായിട്ട് ഞങ്ങളെല്ലാവരും ഒരുമിച്ച് കൂടത്. അല്ലാഹു തആല ഇൽമുടെ കേട്ടിട്ട് അതിലെ ജീവിതത്തിൽ പ്രാവർത്തികമാക്കുകയുള്ളേ. നാളെ മുന്നോട്ട് വന്നോട്ടുള്ളേ ഏറ്റവും പോരിശയാക്കപ്പെട്ട അല്ലാഹു തആല ഏറ്റവും കൂടുതൽ ബഹുമാനവും ആദരവും കൽപ്പിച്ച ഒരു തിങ്കളായിട്ട് പരിശുദ്ധ റമളാൻ തിങ്കൾ. ഞങ്ങളുടെ ജീവിതത്തിൽ ആക്കിയ തപ്പുകളെല്ലാം അല്ലാഹുവിന്റെ മുട്ട ഖേദിച്ച് മടങ്ങിട്ട് പരിശുദ്ധ റമളാൻ ബറമ്പത്തുകൂ ഞങ്ങളുടെ ജീവിതത്തിൽ ഒരു ദോഷം പോലും ബാക്കിയാവാണ്ട് നല്ല നിലയ്ക്ക് അതിൽ ದರ್ಗಾ ಜಿಯಾರತ್ ಮಾಡಿ ಆ ಬಳಿಕ ಹೊರಗಡೆ ಬಂದು ಅಲ್ಲಿಯೇ ಸ್ವಲ್ಪ ದೂರದಲ್ಲಿ, ದರ್ಗಾ ವಠಾರದಿಂದ ಸ್ವಲ್ಪ ದೂರದಲ್ಲಿ ಈ ನಮ್ಮ ಶಾಪಿಂಗ್ ಮಾಡಲಿಕ್ಕೆ ಹಲವಾರು ಅಂಗಡಿ ಮಳಿಗೆಗಳು, ಸಣ್ಣ ಶಾಪಿಂಗ್ ಮಳಿಗೆಗಳೆಲ್ಲ ಇವೆ. ಅವೆಲ್ಲವನ್ನು ನಿಮಗೀಗ ತೋರಿಸಲಿದ್ದೇನೆ. ಇದು ಸಾನೂರು ದರ್ಗಾದ ಹಿಂದುಗಡೆ ಸ್ವಲ್ಪ ಹೊಳೆಯ ಬದಿಯಲ್ಲಿಯೇ ಆಗಿದೆ. ಇಲ್ಲಿ ಇರುವುದೆಲ್ಲ ಗದ್ದೆಯಲ್ಲೆಲ್ಲ ಶಾಪಿಂಗ್ ಮಾಲ್ ಎಲ್ಲ ಉಂಟು. ಶಾಪಿಂಗ್ ಮಾಲ್ ಅಂದರೆ ದೊಡ್ಡದಲ್ಲ, ಸಣ್ಣ ಟೆಂಟ್ ಹಾಕಿ ಅಂಗಡಿಗಳು. ಇದು ಇಲ್ಲಿ ಕಾಣ್ತಾ ಇದೆಯಲ್ಲ ಅಡ್ಡ ಕಟ್ಟಿ, ಅದರ ಆಚೆಗೆ ಹೊಳೆ ಇದೆ, ನದಿ ಇದೆ. ಅದರಿಂದ ಸ್ವಲ್ಪ ದೂರ ನಡೆದುಕೊಂಡು ಒಂದು ಸ್ವಲ್ಪವೇ ದೂರದಲ್ಲಿ, ಆದರೆ ದರ್ಗಾಕ್ಕಿಂತ ಸ್ವಲ್ಪ ದೂರ ಆಗ್ತದೆ. ಅಂದರೆ ದರ್ಗಾಕ್ಕೆ ಹತ್ತಿರ ತುಂಬ ರಶ್ ಆಗ್ತದೆ ಉರೂಸ್ ಕಾರ್ಯಕ್ರಮದ ಸಂದರ್ಭದಲ್ಲಿ. ಹಾಗೆ ರಶ್ ಆಗುವುದು ಬೇಡ ಅಂತ ಸ್ವಲ್ಪ ದೂರದಲ್ಲಿ ಈ ಸಂತೆಗಳನ್ನು ಹಾಕಲು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ. ನೋಡಿ, ಅಲ್ಲಿ ದೂರದಲ್ಲಿ ಲೈಟ್ ಎಲ್ಲ ಕಾಣ್ತದೆ ಅಲ್ಲ, ಅದೊಂದು ಗದ್ದೆಯಲ್ಲಾಗಿದೆ. ಎಲ್ಲ ಶಾಪಿಂಗ್ ಐಟಮ್ಗಳೆಲ್ಲ ಇರುವುದು, ಎಲ್ಲ ಬೇಕಾದ ಫುಡ್ಡು, ತಿನ್ನುವಂಥ ಐಟಮ್ಗಳಾಗಿರ್ಬೋದು ಅಥವಾ ಪರ್ಚೇಸ್ ಮಾಡಲು ಬೇಕಾದಂತಹ ಬಹುತೇಕ ಎಲ್ಲ ಕಡೆ ಕೂಡ ಇಂತಹ ದೃಶ್ಯಗಳನ್ನು ನೀವು ನೋಡಬಹುದು. ಯಾಕೆಂದರೆ ತಮ್ಮ ಹೊಟ್ಟೆಪಾಡಿಗಾಗಿ ಆಗಿದೆ ಇಲ್ಲಿ ಇವರೆಲ್ಲ ವ್ಯಾಪಾರ ಮಾಡ್ತಾ ಇರುವುದು. ಇಂತಹ ಜನ ಸೇರುವ ಸ್ಥಳಗಳಲ್ಲಿ ಏನಾದರೂ ಒಂದು ಬಿಸ್ನೆಸ್ ಆಗಬಹುದು ಎನ್ನುವ ಒಂದು ಉದ್ದೇಶದಿಂದ ತಮ್ಮ ವ್ಯಾಪಾರವನ್ನು ಇಲ್ಲಿ ಮಾಡ್ತಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನ್ನದೊಂದು ಅಭಿಪ್ರಾಯ. ಅದೇ ರೀತಿ ಅಲ್ಲಿಗೆ ಹೋಗ್ತಾ ಇದ್ದೇನೆ ಈಗ. ನೋಡಿ, ಎಲ್ಲ ಸ್ವೀಟ್ ಕಾರ್ನ್, ಪೊಟ್ಯಾಟೊ ಟ್ವಿಸ್ಟರ್ ಮತ್ತು ಅವಿಲ್ ಮಿಲ್ಕ್ ಇಂತಹದೇ ಅಂಗಡಿಗಳು ತುಂಬಿಕೊಂಡಿದೆ. ಇತ್ತೀಚೆಗೆ ಜನರು ಜಾಸ್ತಿ ತಿನ್ನುವುದರತ್ತ ಗಮನ ಹರಿಸುತ್ತಾರೆ ಅಂತ ಅನಿಸ್ತಾ ಇದೆ ಇದನ್ನು ನೋಡುವಾಗ. ಯಾಕೆಂದರೆ ಎಲ್ಲ ಸಂತೆಗಳಲ್ಲಾಗಿರಬಹುದು ಯಾವುದೇ ಐಟಮ್ಗಳು ಜಾಸ್ತಿಯಾಗಿ ಇದು ನೋಡಿ, ಇದೆಲ್ಲ ಐಟಮ್ಸ್ಗಳು 20 ರೂಪಾಯಿಗಂತೆ ಅಲ್ಲಿದೆ. ಪ್ರತಿಯೊಂದು ಐಟಮ್ಸ್ಗೆ ಕೂಡ ಯಾವ ಐಟಮ್ಸ್ ತಗೊಂಡ್ರೂ ಕೂಡ 20 ರೂಪಾಯಿ. ತುಂಬ ಬೇಕಾದ ಐಟಮ್ಸ್ಗಳೆಲ್ಲ ಇತ್ತು. ಆದರೆ ಶಾಪಿಂಗ್ ಮಾಡಲು ನನ್ನಲ್ಲಿ ಸಮಯದ ಅಭಾವವಿದ್ದ ಕಾರಣ ಯಾವುದನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಲಿಲ್ಲ. ಬೇಕಾದಷ್ಟು ಇತ್ತು, ಅಲ್ಲಿ ಬೇಕಾದ ವಸ್ತುಗಳು ಕೂಡ ಇತ್ತು, ಯಾವುದನ್ನು ತೆಗೆದುಕೊಳ್ಳಲು ಹೋಗಲಿಲ್ಲ. ಅಂದರೆ ಮತ್ತೊಮ್ಮೆ ಉರುಸ್ಗೆ ಬರಲಿಕ್ಕೆ ಉಂಟು, ಆಗ ತೆಗೆದುಕೊಳ್ಳುವ ಅಂತ ಒಂದು ದಿನದ ಮಟ್ಟಿಗೆ ಈಗ ಮೊದಲಿಗೆ ಬಂದಿದ್ದಾನೆ. ಮತ್ತೊಮ್ಮೆ ಬಂದಾಗ ನಾನು ವಿಡಿಯೋ ಶೂಟಿಂಗ್ ಯಾವುದು ಕೂಡ ಮಾಡುವುದಿಲ್ಲ, ಡೈರೆಕ್ಟಾಗಿ ನನಗೆ ಏನು ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡ್ತೇನೆ. ಅದೇ ರೀತಿ ಆ ಸಮಯದಲ್ಲಿ ಅನ್ನದಾನದ ಕಾರ್ಯಕ್ರಮ ಕೂಡ ಉಂಟು. ಭಾಳಷ್ಟು ಜನರಿಗೆ, ಲಕ್ಷಾಂತರ ಜನರು ಊಟ ಮಾಡಿ ಹೋಗುವಂತಹ ಒಂದು ಕಾರ್ಯಕ್ರಮ ಸಾನೂರು ಉರೂಸ್ ಕಾರ್ಯಕ್ರಮದಲ್ಲಿ, ಅದು ರಾತ್ರಿಯಲ್ಲೇ ಆಗಿದೆ. ಅಲ್ಲಿ ಬಹಳಷ್ಟು ಜನರು ಬರ್ತಾರೆ. ಒಂದು ಲೈನ್ ನೋಡಿದರೆ ಬಹಳಷ್ಟು ಸಾಕಾಗ್ತದೆ. ಕಳೆದ ವರ್ಷದ ಉರೂಸ್ನ ವಿಡಿಯೋಗಳಲ್ಲಿ ನಾನು ಅದನ್ನೆಲ್ಲ ಹಾಕಿದ್ದೇನೆ, ನೀವು ವೀಕ್ಷಿಸಬಹುದು ಅದನ್ನು ಹೋಗಿ. ಅದೇ ರೀತಿ ನೋಡಿ, ಇಲ್ಲಿ ಕೂಡ ಬಹಳಷ್ಟು ಐಟಮ್ಸ್ಗಳೆಲ್ಲ ಇವೆ. ಚರ್ಮುರಿ ಮತ್ತು ಅವಿಲ್ ಮಿಲ್ಕ್, ಟ್ವಿಸ್ಟರ್ ಮತ್ತು ಜ್ಯೂಸು, ಈ ಐಟಮ್ಗಳಿಗೆ ಯಾವುದೇ ಬರವಿರಲಿಲ್ಲ ಇಲ್ಲಿ. ಅದೇ ರೀತಿ ನಾಳೆ ಅಂದರೆ ಉರೂಸಿನ ಒಂದು ದಿನ ಮುಂಚಿತವಾದ ಇದೆಲ್ಲ, ಅದೇ ಹಲವಾರು ಶಾಪ್ಗಳು ಖಾಲಿ ಇತ್ತು. ಯಾಕೆಂದರೆ ಉರೂಸ್ ದಿನದಂದಾಗಿದೆ, ಅವರು ಫುಲ್ಲು ಇಲ್ಲಿ ರಶ್ ಆಗ್ತದೆ, ಆವಾಗೆಲ್ಲ ಶಾಪ್ಗಳಿರ್ತದೆ. ಅದೇ ರೀತಿ ಸ್ನೇಹಿತರೆ, ಉರೂಸ್ ಕಾರ್ಯಕ್ರಮದ ಎಲ್ಲ ದೃಶ್ಯಾವಳಿಗಳನ್ನು ನಾನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ತೋರಿಸಿದ್ದೇನೆ. ಸಾಧ್ಯವಾದರೆ ನೀವು ಈ ಉರೂಸ್ ಕಾರ್ಯಕ್ರಮಕ್ಕೆ ಬನ್ನಿ, ಜಿಯಾರತ್ ಮಾಡಿ ಅಂತ ಹೇಳುತ್ತಾ ಈ ಪುಟ್ಟ ವಿಡಿಯೋವನ್ನು ಈಗ ಮುಗಿಸುವ ಸಮಯ ಬಂದಿದೆ. ಸೈಯದ್ ಶಾಹುಲ್ ಹಮೀದ್
ಒಲಿವುಲ್ಲಾಹ್ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ರವರ ಹಕ್ ಜಾಹ್ ಬರ್ಕತ್ತಿನಿಂದ ಅಲ್ಲಾಹು ನಮ್ಮೆಲ್ಲರ ರೋಗಗಳನ್ನು ಗುಣಪಡಿಸಲಿ, ಇಹಪರ ವಿಜಯ ನೀಡಲಿ, ಎಲ್ಲ ರೀತಿಯ ಸಾಲಗಳಿಂದ ಮುಕ್ತವಾಗಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ಒಂದು ಪುಟ್ಟ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಮುಂದೆ ಮತ್ತೊಂದು ಜಿಯಾರತ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರಲಿದ್ದೇನೆ. ಅಲ್ಲೇ ತನಕ ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.